ಶ್ರೀಕೃಷ್ಣ ಹೇಳಿದ ಜೀವನದ ಶಾಶ್ವತ ಪಾಠಗಳು ಹೃದಯವನ್ನು ತಟ್ಟುವ ಪ್ರೇರಣಾತ್ಮಕ ಕಥೆ. ಜೀವನದಲ್ಲಿ ನಾವು ಬಹಳ ಬಾರಿ ಗೊಂದಲಕ್ಕೆ ಸಿಲುಕ್ತೇವೆ. ಏನು ಸರಿ ಏನು ತಪ್ಪು ಅನ್ನೋದೇ ಗೊತ್ತಾಗೋದಿಲ್ಲ. ತೀರ್ಮಾನ ಮಾಡಿದ್ರೆ ತಪ್ಪಾಗುತ್ತಾ ಅನ್ನೋ ಭಯ. ಮೌನವಾಗಿದ್ರೆ ಜೀವನ ನಮ್ಮನ್ನು ಹಿಂದಿಕ್ಕಿ ಬಿಡುತ್ತೆ ಅನ್ನೋ ಆತಂಕ. ಅಂತಹ ಕ್ಷಣಗಳಲ್ಲಿ ನಮಗೆ ದಾರಿ ತೋರಿಸೋದು ಒಬ್ಬನೇ ವ್ಯಕ್ತಿ. ಅವನು ರಾಜನಲ್ಲ, ಸಾಧುವಲ್ಲ, ಯೋಧನಲ್ಲ, ಅವನು ಎಲ್ಲವೂ ಹೌದು. ಅವನೇ ಶ್ರೀಕೃಷ್ಣ. ಕೃಷ್ಣ ದೇವರಾಗಿ ಹುಟ್ಟಿಲ್ಲ, ಅವನು ಮನುಷ್ಯರ ಮಧ್ಯೆ ಬದುಕಿದ ದೇವರು. ಅವನ ಜೀವನವೇ ಒಂದು ಸಂದೇಶ. ಕೃಷ್ಣನ ಮೊದಲ ಪಾಠ: ಜೀವನ ಯಾವಾಗಲೂ ನ್ಯಾಯವಾಗಿರೋದಿಲ್ಲ. ಕೃಷ್ಣ ಹುಟ್ಟಿದ ಕ್ಷಣದಿಂದಲೇ ಸಂಕಷ್ಟ ಶುರುವಾಯಿತು. ಜನ್ಮವಾಗಿದ್ದು ಕಾರಾಗೃಹದಲ್ಲಿ, ಬದುಕಬೇಕಾದ್ರೆ ಮಗುವಾಗಿದ್ದರೂ ಹೋರಾಡಬೇಕಾದ ಪರಿಸ್ಥಿತಿ. ಇಲ್ಲಿ ಕೃಷ್ಣ ನಮಗೆ ಹೇಳೋ ಪಾಠ ಸ್ಪಷ್ಟ: ನಿನ್ನ ಆರಂಭ ಕಷ್ಟವಾಗಿದ್ರೆ ನಿನ್ನ ಅಂತ್ಯವೂ ಹಾಗೇ ಇರಬೇಕು ಅನ್ನೋದಿಲ್ಲ. ಜೀವನ ನ್ಯಾಯವಾಗಿರೋದಿಲ್ಲ, ಆದ್ರೆ ನೀನು ನ್ಯಾಯವಂತನಾಗಿರಬಹುದು. ಪರಿಸ್ಥಿತಿಯನ್ನು ದೂರುವುದಕ್ಕಿಂತ ಪರಿಸ್ಥಿತಿಗೆ ಉತ್ತರ ಕೊಡೋದು ಮುಖ್ಯ. ಕೃಷ್ಣನ ಎರಡನೇ ಪಾಠ: ಬುದ್ಧಿಶಕ್ತಿಗಿಂತ ಶ್ರೇಷ್ಠ. ಮಹಾಭಾರತದಲ್ಲಿ ಕೃಷ್ಣ ಎಂದಿಗೂ ಆಯುಧ ಹಿಡಿದು ಯುದ್ಧ ಮಾಡಿಲ್ಲ, ಆದ್ರೆ ಯುದ್ಧದ ದಿಕ್ಕನ್ನೇ ಬದಲಾಯಿಸಿದ. ಅವನು ಕಲಿಸಿದ ಪಾಠ ಒಂದೇ: ಎಲ್ಲ ಯುದ್ಧವೂ ಬಲದಿಂದ ಗೆಲ್ಲೋದಲ್ಲ, ಕೆಲವು ಯುದ್ಧಗಳು ಬುದ್ಧಿಯಿಂದ ಗೆಲ್ಲಬೇಕು. ಇವತ್ತಿನ ಜೀವನದಲ್ಲೂ ಹಾಗೆ. ಎಲ್ಲ ಸಮಸ್ಯೆಗೂ ಕೋಪ ಪರಿಹಾರ ಅಲ್ಲ, ಎಲ್ಲ ಅನ್ಯಾಯಕ್ಕೂ ಹೊಡೆದಾಟ ಪರಿಹಾರ ಅಲ್ಲ. ಶಾಂತ ಮನಸ್ಸು, ತೀಕ್ಷ್ಣ ಬುದ್ಧಿ, ಸರಿಯಾದ ಸಮಯ — ಇವೇ ನಿನ್ನ ನಿಜವಾದ ಆಯುಧಗಳು. ಕೃಷ್ಣನ ಮೂರನೇ ಪಾಠ: ಎಲ್ಲರಿಗೂ ಇಷ್ಟವಾಗಬೇಕು ಅನ್ನೋ ಅವಶ್ಯಕತೆಯಿಲ್ಲ. ಕೃಷ್ಣನನ್ನು ಎಲ್ಲರೂ ಇಷ್ಟಪಡಲಿಲ್ಲ. ಕೆಲವರು ದೇವರೆಂದರು, ಕೆಲವರು ರಾಜಕೀಯ ಚತುರನೆಂದರು, ಕೆಲವರು ಮೋಸಗಾರ ಎಂದರು. ಆದ್ರೆ ಕೃಷ್ಣ ಒಂದೇ ಕೆಲಸ ಮಾಡಿದ: ತಾನು ಸರಿಯಂತ ತಿಳಿದ ದಾರಿಯಲ್ಲಿ ನಿಂತ. ಜೀವನ ನಮಗೆ ಹೇಳ್ತದೆ, ನೀನು ಎಲ್ಲರಿಗೂ ಇಷ್ಟವಾಗಲು ಪ್ರಯತ್ನಿಸಿದ್ರೆ ನಿನ್ನನ್ನೇ ಕಳೆದುಕೊಳ್ಳುತ್ತೀಯ. ನಿನ್ನ ಮೌಲ್ಯ ತಿಳಿಯದವರು ನಿನ್ನ ಮೇಲೆ ಅಭಿಪ್ರಾಯ ಹೇಳ್ತಾರೆ, ಅದಕ್ಕೆ ನಿನ್ನ ದಾರಿಯನ್ನು ಬದಲಾಯಿಸಬೇಡ. ಕೃಷ್ಣನ ನಾಲ್ಕನೇ ಪಾಠ: ಭಾವನೆಗಿಂತ ಕರ್ತವ್ಯ ದೊಡ್ಡದು. ಅರ್ಜುನ ಯುದ್ಧದ ಮೈದಾನದಲ್ಲಿ ಕುಸಿದ. ಬಂಧುಗಳನ್ನು ನೋಡಿ ಕಣ್ಣೀರು ಹಾಕಿದ. ಯುದ್ಧ ಬೇಡ ಅಂದ. ಆಗ ಕೃಷ್ಣ ಹೇಳಿದ ಮಾತು ಜೀವನದ ಮೂಲಮಂತ್ರ: ಭಾವನೆಗಳನ್ನು ಗೌರವಿಸು, ಆದರೆ ಕರ್ತವ್ಯವನ್ನು ಕೈಬಿಡಬೇಡ. ಜೀವನದಲ್ಲೂ ಹಾಗೆ. ನಿನ್ನ ನೋವು ನಿಜ, ನಿನ್ನ ಭಯ ಸಹಜ, ಆದ್ರೆ ಕರ್ತವ್ಯದಿಂದ ಓಡಿಹೋದರೆ ಜೀವನವೇ ನಿನ್ನನ್ನು ಹಿಂಬಾಲಿಸುತ್ತದೆ. ನೀನು ಮಾಡಬೇಕಾದ ಕೆಲಸ ಮಾಡು, ಭಯ ಇದ್ದರೂ ಮುಂದೆ ನಡೆ. ಕೃಷ್ಣನ ಐದನೇ ಪಾಠ: ಕರ್ಮ ಮಾಡು, ಫಲ ಬಿಡು. ಇದು ಕೇಳೋಕೆ ಸರಳ, ಆದ್ರೆ ಅನುಸರಿಸೋದು ಅತಿ ಕಠಿಣ. ನಾವು ಎಲ್ಲವನ್ನೂ ಫಲದ ಕಣ್ಣಿನಿಂದ ನೋಡ್ತೇವೆ. ನಾನು ಮಾಡಿದ್ರೆ ನನಗೆ ಏನು ಸಿಗುತ್ತೆ, ನನಗೆ ಲಾಭ ಏನು? ಕೃಷ್ಣ ಹೇಳಿದ್ದು ಬೇರೆ: ನಿನ್ನ ಕೈಯಲ್ಲಿರುವುದು ಕರ್ಮ ಮಾತ್ರ, ಫಲ ನಿನ್ನ ನಿಯಂತ್ರಣದಲ್ಲಿಲ್ಲ. ಫಲದ ಚಿಂತೆಯಲ್ಲಿ ಕರ್ಮವನ್ನು ಕೊಲ್ಲಬೇಡ. ನೀನು ನಿನ್ನ ಶ್ರೇಷ್ಠ ಪ್ರಯತ್ನ ಮಾಡು, ಉಳಿದದ್ದು ಜೀವನ ನೋಡಿಕೊಳ್ಳುತ್ತದೆ. ಕೃಷ್ಣನ ಆರನೇ ಪಾಠ: ಸರಿಯಾದ ಸಮಯಕ್ಕೆ ಸರಿಯಾದ ಪಾತ್ರ. ಕೃಷ್ಣ ಎಲ್ಲಾ ಸಮಯದಲ್ಲೂ ಒಂದೇ ರೀತಿಯಲ್ಲಿ ಇರಲಿಲ್ಲ. ಎಲ್ಲಿ ಸ್ನೇಹಿತನಾದ, ಎಲ್ಲಿ ರಾಜನಾದ, ಎಲ್ಲಿ ಸಾರಥಿಯಾದ, ಎಲ್ಲಿ ಮೌನವಾಗಿದ್ದ. ಜೀವನ ನಮಗೆ ಕಲಿಸುವ ಪಾಠ ಇದೆ: ಎಲ್ಲಾ ಸಮಯದಲ್ಲೂ ಒಂದೇ ಪಾತ್ರ ಇರಬೇಡ. ಪರಿಸ್ಥಿತಿಗೆ ತಕ್ಕಂತೆ ಬದಲಾಗು, ಮೌಲ್ಯಗಳನ್ನು ಬಿಡದೆ. ಬದಲಾಗುವುದು ದುರ್ಬಲತೆಯಲ್ಲ, ಬದಲಾಗದೆ ಇರೋದೇ ಮೂರ್ಖತನ. ಕೃಷ್ಣನ ಏಳನೇ ಪಾಠ: ಒಂಟಿಯಾಗಿದ್ದರೂ ಸರಿ, ಸರಿ ದಾರಿಯಲ್ಲಿ ನಿಲ್ಲು. ಧರ್ಮದ ದಾರಿ ಯಾವಾಗಲೂ ಜನ ತುಂಬಿರೋದಿಲ್ಲ. ಕೆಲವೊಮ್ಮೆ ನೀನು ಒಬ್ಬನೇ ಇರ್ತೀಯ. ಆದ್ರೆ ಕೃಷ್ಣ ಹೇಳ್ತಾನೆ, ಒಂಟಿಯಾಗಿರುವುದು ಭಯಾನಕ ಅಲ್ಲ, ತಪ್ಪು ದಾರಿಯಲ್ಲಿ ಗುಂಪಿನ ಜೊತೆ ನಡೆಯೋದೇ ಭಯಾನಕ. ನಿನ್ನ ಅಂತಃಕರಣಕ್ಕೆ ನೀನು ಉತ್ತರ ಕೊಡಬಲ್ಲೆ ಅಂದ್ರೆ ನೀನು ಗೆದ್ದವನೇ. ಕೊನೆಯ ಮಾತು: ನೀನು ಈಗ ಗೊಂದನದಲ್ಲಿದ್ದೀಯಾ? ನಿನ್ನ ಜೀವನ ಯುದ್ಧದ ಮೈದಾನದಂತಿದೆಯಾ? ನೆನಪಿಟ್ಟುಕೋ, ಕೃಷ್ಣ ಯಾವಾಗಲೂ ಸಮಸ್ಯೆ ತೆಗೆದುಹಾಕಿಲ್ಲ, ಆದರೆ ಸಮಸ್ಯೆ ಎದುರಿಸುವ ದೃಷ್ಟಿ ಕೊಟ್ಟ. ಅವನು ಜೀವನ ಬದಲಾಯಿಸಲಿಲ್ಲ, ನಿನ್ನನ್ನು ಬಲಿಷ್ಠನಾಗಿಸಿದ. ನಿನ್ನ ಜೀವನದಲ್ಲೂ ಕೃಷ್ಣ ಬೇಕು ಅಂದ್ರೆ ಅವನು ಹೊರಗಿಲ್ಲ, ನಿನ್ನ ವಿವೇಕದಲ್ಲಿದ್ದಾನೆ. ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸ ಮಾಡು. ಅದೇ ಕೃಷ್ಣನ ಜೀವನ ಪಾಠ.